Good morning, my dear students. Welcome to Political Science class. In the last class, we had discussed about meaning of law and definition and some various kinds of law. Today, we are going to discuss about liberty. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ಕಾನೂನಿನ ಅರ್ಥ, ವ್ಯಾಖ್ಯೆ ಮತ್ತು ಅದರ ಕೆಲವೊಂದಿಷ್ಟು ವಿಧಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ನಾವು ಸ್ವಾತಂತ್ರ್ಯದ ಕುರಿತಾಗಿ ತಿಳಿದುಕೊಳ್ಳೋಣ. ಲಿಬರ್ಟಿ, ಸ್ವಾತಂತ್ರ್ಯ. ವೆನ್ ಡಿಡ್ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್? ಭಾರತ ಎನ್ನುವಂಥದ್ದು ಯಾವಾಗ ಸ್ವಾತಂತ್ರ್ಯಗೊಂಡಿತು? ಸಹಜವಾಗಿ ಇದು ನಮಗೆ ಗೊತ್ತಿರುವಂತಹ ವಿಷಯನೇ. ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಆಗಸ್ಟ್ 15, 1947. ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಎನ್ನುವಂಥದ್ದು ದೊರೆತಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗಿದ್ರೆ ನಮಗೆ ಜನಸಾಮಾನ್ಯರಿಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು? ಹಾಗಿದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು? ವಾಟ್ ಈಸ್ ಲಿಬರ್ಟಿ? ಇದು ದಿ ಪೊಲಿಟಿಕಲ್ ಸೈನ್ಸ್. ಅಂದ್ರೆ ಇದು ರಾಜ್ಯಶಾಸ್ತ್ರದ ಪ್ರಕಾರವಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಸ್ವಾತಂತ್ರ್ಯ ಅಂತಂದ್ರೆ ಏನು ಅಂತ ನಿಮ್ಮ ಹತ್ರ ನಾವು ಕೇಳಿದ್ರೆ ನೀವು ಹೇಳ್ತೀವಿ, ನಮ್ಗೆ ಹೇಗೆ ಬೇಕು ಹಾಗಿರೋದೇ ಸ್ವಾತಂತ್ರ್ಯ, ನಾವು ಕಾಲೇಜಿಗೆ ಸ್ಕೂಲಿಗೆ ಬರುವುದು ಸ್ವಾತಂತ್ರ್ಯ. ಸೊ ಅವರವರ ಒಂದು ದೃಷ್ಟಿಕೋನದಲ್ಲಿ ಸ್ವಾತಂತ್ರ್ಯ ಎಂದರೇನು ಎನ್ನುವಂಥದ್ದನ್ನ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಸೊ ಟೋಟಲಿಯಾಗಿ ನಾವು ಹೇಳೋದಾದ್ರೆ ಲಿಬರ್ಟಿ ಮೀನ್ಸ್ ಹೌ ಸೋಷಿಯಲಿ, economically, politically an individual can avail the facilities, rights and privileges in the development of his personality. ಸಾಮಾನ್ಯವಾಗಿ ಸ್ವಾತಂತ್ರ್ಯ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಲು ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ರಾಜ್ಯ ಒದಗಿಸಿಕೊಡುವಂಥ ಅನುಕೂಲಕರ ವಾತಾವರಣಗಳಿರ್ಬೋದು, ಸೌಲಭ್ಯಗಳಿರ್ಬೋದು ಮತ್ತು ಸವಲತ್ತುಗಳ ಸ್ವಾತಂತ್ರ್ಯ ಅಥವಾ ಹಕ್ಕುಗಳು ಅಂತ ನಾವಿಲ್ಲಿ ಕರೆಯುವಂಥದ್ದು. ಸಾಮಾನ್ಯವಾಗಿ ಸ್ವಾತಂತ್ರ್ಯ ಅಂತಂದ್ರೆ ಒಂದು ಸಿಮಿಲರ್ ವರ್ಡ್, ರೈಟ್ಸ್, ಹಕ್ಕುಗಳು ಅಂತ ಹೇಳಬಹುದು. ನಾವು ಅದಕ್ಕೆ ಹಕ್ಕುಗಳು ಏನು ಪ್ರೊವೈಡ್ ಮಾಡಿರುತ್ತೆ ನಮಗೆ ಸ್ಟೇಟ್ ಎನ್ನುವಂಥದ್ದು, ಅದೇ ನಮಗೆ ಸ್ವಾತಂತ್ರ್ಯ ಆಗಿರುತ್ತೆ. ಸ್ವಾತಂತ್ರ್ಯ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನ, ಇಷ್ಟು ದಿ ಡೆವಲಪ್ಮೆಂಟ್ ಇನ್ ಇಂಡಿವಿಜುವಲ್ ಪರ್ಸನಾಲಿಟಿ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳಲಿಕ್ಕೆ ರಾಜ್ಯ ಎನ್ನುವಂಥದ್ದು ಒದಗಿಸಿಕೊಡುವಂತ ಒಂದು ಹಕ್ಕುಗಳೇ ಸ್ವಾತಂತ್ರ್ಯ ಅಂತ ಸಾಮಾನ್ಯ ಒಂದು ಅರ್ಥದಲ್ಲಿ ನಾವಿಲ್ಲಿ ನೋಡುವಂಥದ್ದು. ಈಗ ನಮ್ಮ ವ್ಯಕ್ತಿತ್ವ ಡೆವಲಪ್ ಆಗಬೇಕು ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿಯನ್ನ 4 ಗೋಡೆ ಒಳಗಡೆ ಇಟ್ಟರೆ ಅದು ಜೈಲು ಅಂತ ನಾವು ಕರಿತೀವಿ ಅಲ್ವಾ? ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಪನಿಷ್ಮೆಂಟ್ ಜೈಲಲ್ಲಿ ಕೊಡ್ತಾರೆ, ಒಳಗಡೆ ಕೂಡ ಹಾಕೊಳ್ಳುವಂಥದ್ದು. ಅವರಿಗೆ ಸ್ವಾತಂತ್ರ್ಯ ಇರೋದಿಲ್ಲ, ಯಾಕೆ? ಅವರು ತಪ್ಪು ಮಾಡಿರ್ತಾರೆ. ಈಗ ನಿಮ್ಮನ್ನ ತಕೊಂಡೋಗ್ಬಿಟ್ಟು ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ರೆ ನಮ್ಮ ಸ್ವಾತಂತ್ರ್ಯ ಹರಣ ಆದಾಗೆ ಆಗಿಲ್ವಾ? ಸ್ವಾತಂತ್ರ್ಯ ಇರುತ್ತೆ ಅಂದ್ರೆ ನಮ್ಮ ಪ್ರತಿಭೆಯನ್ನ, ನಮ್ಮ ಸಾಮರ್ಥ್ಯವನ್ನ ಹೊರ ಹಾಕಿರುವಂಥದ್ದು, ಅಥವಾ ನಮ್ಮ ಒಂದು ಸೋಷಿಯಲಿ, ಸಾಮಾಜಿಕವಾಗಿ ನಮ್ಮ ಸಾಮರ್ಥ್ಯವನ್ನ ತೋರಿಸಿಕೊಡುವಂಥದ್ದು ಇರ್ಬೋದು. ಆರ್ಥಿಕವಾಗಿ ನಾವು ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಆದಾಯವನ್ನ ಗಳಿಸ್ಲಿಕ್ಕೆ ಯಾವೆಲ್ಲ ಹಕ್ಕುಗಳನ್ನ ಕೊಟ್ಟಿದ್ಯೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಸ್ವಾತಂತ್ರ್ಯವನ್ನ ನಾವು ಒಂದು ರೆಪ್ರೆಸೆಂಟ್ ಮಾಡುವಂಥದ್ದು, ಪ್ರತಿನಿಧಿಸುವಂಥದ್ದನ್ನ ನಾವಿಲ್ಲಿ ಸಾಮಾನ್ಯವಾಗಿ ನೋಡಬಹುದಾಗಿದೆ. ಸೊ ಹಾಗಿದ್ರೆ ಇಷ್ಟು ದಿ ಪೊಲಿಟಿಕಲ್ ಸೈನ್ಸ್ ಮೀನಿಂಗ್. ವಾಟ್ ಈಸ್ ಲಿಬರ್ಟಿ? ರಾಜ್ಯಶಾಸ್ತ್ರದ ಒಂದು ಅರ್ಥದ ಪ್ರಕಾರವಾಗಿ ಈ ಒಂದು ಸ್ವಾತಂತ್ರ್ಯ ಅಂದ್ರೆ ಏನು ಎನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ, ಇನ್ ಪೊಲಿಟಿಕಲ್ ಸೈನ್ಸ್ ಲಿಬರ್ಟಿ ಇಸ್ ನೀಡ್ಸ್ ದ ಫ್ರೀಡಮ್ ಟು ಪಾರ್ಟಿಸಿಪೇಟ್ ಇನ್ ದಿ ಅಫೇರ್ಸ್ of the state and to have voice in the self determinations of the state, that is freedom from foreign control. ಸ್ವಾತಂತ್ರ್ಯ ಅಂತಂದ್ರೆ ನಾವೊಂದು ರಾಜ್ಯಶಾಸ್ತ್ರದ ಪ್ರಕಾರವಾಗಿ ಸ್ವಾತಂತ್ರ್ಯ ಅಂತಂದ್ರೆ ರಾಜ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಇಷ್ಟು ದಿ ಪಾರ್ಟಿಸಿಪೇಟ್ ಆನ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್.
ಭಾಗವಹಿಸುವಂಥದ್ದು ಹಾಗೂ ರಾಷ್ಟ್ರದ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸುವ ಜನತೆಯ ಸ್ವಯಂ ನಿರ್ಧಾರದ ಅಧಿಕಾರವೇ ಸ್ವಾತಂತ್ರ್ಯ ಆಗಿರುವಂಥದ್ದನ್ನೇ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದೊಟ್ಟಿಗೆ ಸಂಬಂಧವನ್ನ ಬೆಳೆಸುವುದು ಅಥವಾ ಮತ್ತೊಂದು ರಾಷ್ಟ್ರದ ನಿಯಂತ್ರಣದಿಂದ ಮುಕ್ತವಾಗಿರುವಂಥದ್ದೇ ಸ್ವಾತಂತ್ರ್ಯ ಅಂತ ಇಲ್ಲಿ ಎಲ್ಲಿ ಮೆನ್ಷನ್ ಮಾಡ್ಬೋದು? ಪೊಲಿಟಿಕಲ್ ಸೈನ್ಸ್ ವೇನಲ್ಲಿ. ಸೊ ದೇ ಪಾರ್ಟಿಸಿಪೇಟೆಡ್ ಆನ್ ದಿ ಪೊಲಿಟಿಕಲ್ ಆಕ್ಟಿವಿಟೀಸ್. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವಂತಹ ಅಧಿಕಾರವನ್ನ ಅಥವಾ ಸ್ವಾತಂತ್ರ್ಯವನ್ನ ಹೊಂದಿರುವಂಥದ್ದೇ ರಾಜಕೀಯ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ. ರಾಜ್ಯಶಾಸ್ತ್ರ ಪ್ರಕಾರ ಸ್ವಾತಂತ್ರ್ಯ ಅಂತ ಇಲ್ಲಿ ಕರೆದಿರುವಂಥದ್ದನ್ನು ನಾವು ನಾರ್ಮಲಿಯಾಗಿ ನೋಡಬಹುದಾಗಿದೆ. ಸೊ ಹಾಗಾಗಿ ದಿ ಲಿಬರ್ಟಿ ಇಟ್ಸ್ ಎ ಗ್ರೇಟ್ ಐಡಿಯಲ್ ಪ್ರಿನ್ಸಿಪಲ್ಸ್ ಅಂಡ್ ಆಬ್ಜೆಕ್ಟಿವ್ ವಿಚ್ ಹ್ಯಾಸ್ ಇನ್ಸ್ಪೈರ್ಡ್ ಇನ್ ಎವ್ರಿ ಜನರೇಷನ್ಸ್ ಇನ್ ಟು ದಿ ಹಿಸ್ಟರಿ ಆಫ್ ಮ್ಯಾನ್ಕೈಂಡ್. ಸ್ವಾತಂತ್ರ್ಯವು ಒಂದು ಪ್ರಮುಖವಾದಂಥ ಆದರ್ಶ ತತ್ವವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನಮಗೆ ಅದು ಆದರ್ಶ ತತ್ವ ಯಾವುದೂ ಬೇಡ. ಸ್ವಾತಂತ್ರ್ಯ ಅಂತಂದ್ರೆ ಇಲ್ಲಿ ಏನಪ್ಪ, ನಮ್ಮ ವ್ಯಕ್ತಿತ್ವ ಏನಿರುತ್ತೆ, ನಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಏನಿರುತ್ತೆ ಅದನ್ನ ಅಭಿವ್ಯಕ್ತಿಗೊಳಿಸ್ಬೇಕು. ಅದು ಯಾವುದೇ ರೀತಿ ಸಾಮರ್ಥ್ಯ ಆಗಿರ್ಬೋದು. ಕೆಲವರಲ್ಲಿ ಭಾಷಣ ಮಾಡುವಂತ ಕಲೆ ಎನ್ನುವಂಥದ್ದು ಇರುತ್ತೆ, ಅದಕ್ಕೆ ಅವಕಾಶಗಳು ಅಥವಾ ಅದಕ್ಕೆ ಮಾಡ್ಲಿಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು. ಕೆಲವರು ಮ್ಯೂಸಿಕ್ ತುಂಬಾ ಇಷ್ಟಪಡ್ತಾರೆ ಅಥವಾ ಚೆನ್ನಾಗಿ ಹಾಡ್ತಾರೆ, ಆ ಒಂದು ಸಂಗೀತ ಕಲೆಯನ್ನ ಅವರಿಗೆ ಹೊರ ಹಾಕ್ಲಿಕ್ಕೆ ಅವಕಾಶಗಳು ಬೇಕಾಗಿರುತ್ತೆ, ಅದಕ್ಕೆ ಸ್ವಾತಂತ್ರ್ಯ ಬೇಕು. ಕೆಲವರು ಓದೋದ್ರಲ್ಲಿ ತುಂಬಾ ಜಾಣ್ಮೆಯನ್ನು ವಹಿಸ್ಕೊಂಡ್ಬಿಟ್ಟು ತುಂಬಾ ಜಾಣರಾಗಿರ್ತಾರೆ, ಅಂಥವರಿಗೆ ಅವಕಾಶಗಳು ಸಿಗಬೇಕು, ಓದ್ಲಿಕ್ಕೆ ಸ್ಕೂಲಿಗೆ ಕಾಲೇಜಸ್ಗಳಿಗೆ ಕಳಿಸ್ಬೇಕು. ಇದು ಸ್ವಾತಂತ್ರ್ಯ. ಇಲ್ಲ ನೀನು ಏನು ಮಾಡು, ಕಾಲೇಜಿಗೆ ಹೋಗುವಾಗೆಲ್ಲ ಮನೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಏನಾಗುತ್ತೆ, ನಮ್ಮ ರೈಟ್ಸ್ ಅಥವಾ ನಮ್ಮ ಸ್ವಾತಂತ್ರ್ಯದ ಹರಣ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ತಮ್ಮ ಸಾಮರ್ಥ್ಯ ಅಥವಾ ತಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳಿಕ್ಕೆ ಇರುವಂತಹ ಒಂದು ಅಥವಾ ರಾಜ್ಯ ಒದಗಿಸಿಕೊಡುವಂಥ ವಾತಾವರಣ ಅಥವಾ ಸೌಲಭ್ಯಗಳಲ್ಲಿ ಏನಾಗಿರುವಂಥದ್ದು ನಾವು ನೋಡ್ತೀವಿ, ಸ್ವಾತಂತ್ರ್ಯ ಆಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಶ್ರುತಿ ಲಿಬರ್ಟಿ enable men to develop his personality and to make his life meaningfully. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳುವುದರ ಜೊತೆಗೆ ಒಂದು ಅರ್ಥಪೂರ್ಣ ಜೀವನವನ್ನು ನಡೆಸಲು ಸ್ವಾತಂತ್ರ್ಯ ಎನ್ನುವಂಥದ್ದು ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದು. ದಿ ಫ್ರೆಂಚ್ ರೆವಲ್ಯೂಷನ್ ಆಫ್ 1789 is uphold the ideals of liberty, equality and fraternity. ನೋಡಿ, 1789ರಲ್ಲಿ ಫ್ರಾನ್ಸ್ ರೆವಲ್ಯೂಷನ್ ಕ್ರಾಂತಿ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಫ್ರಾನ್ಸ್ ಕ್ರಾಂತಿಯಲ್ಲಿ 3 ಘೋಷಣೆಗಳನ್ನು ಹೊರಡಿಸಲಾಗುತ್ತೆ: ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ ಎನ್ನುವಂಥ ಈ 3 ಆದರ್ಶ ತತ್ವಗಳನ್ನ ಎತ್ತಿ ಹಿಡಿದಿರುವಂಥದ್ದನ್ನು ನಾವು ನೋಡಬಹುದು. ಅದರಲ್ಲಿ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಇರಲೇಬೇಕಾದಂತಹ ಒಂದು ಅಂಶ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಒಂದು ವೇಳೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಸ್ವಾತಂತ್ರ್ಯ ಎನ್ನುವಂಥದ್ದು ಇಲ್ಲವೇ ಇಲ್ಲ ನಮಗೆ, ಕೇವಲ ನಾವು ಮನೆಯಲ್ಲೇ ಇರಬೇಕು ಅಥವಾ ಬೇರೆಯವರೊಂದು ಅಂಡರಲ್ಲಿ ಅಧೀನದಲ್ಲಿ ಅವರು ಹೇಳಿದಾಗೆ ಕೇಳ್ಕೊಂಡಿರ್ಬೇಕು. ಇದೆಲ್ಲ ಏನಾಗುತ್ತೆ, ಉಸಿರುಗಟ್ಟಿಸುವಂತಹ ವಾತಾವರಣವನ್ನ ಸೃಷ್ಟಿ ಮಾಡುವಂಥದ್ದು. ನಮಗೆ ನಮ್ಮ ಒಂದು ಭಾವನೆಗಳಿದೆ ಅಥವಾ ನಮ್ಮ ಒಂದು ಫೀಲಿಂಗ್ಸ್ಗಳು ಅಥವಾ ನಮ್ದು ಏನೋ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ನಮ್ಮ ವ್ಯಕ್ತಿತ್ವಕ್ಕೆ ವಿಕಾಸ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಸಾಮರ್ಥ್ಯಗಳಿರುತ್ತೆ. ಅದನ್ನ ಹೊರ ಹಾಕ್ಲಿಕ್ಕೆ ಒಂದು ಅವಕಾಶ ಅಥವಾ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ಕೆಲವೊಮ್ಮೆ ಮಾನಸಿಕ ಅಸ್ವಸ್ಥರು ಸಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್, ಮೀನಿಂಗ್ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ಅರ್ಥ. ಮೀನಿಂಗ್ ಆಫ್ ಲಿಬರ್ಟಿ. ದಿ ಟರ್ಮ್ ಲಿಬರ್ಟಿ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ದಿ Latin word liber,
LIBER. Liber. It means freedom. It means freedom. ಸ್ವಾತಂತ್ರ್ಯ ಎನ್ನುವಂಥ ಕನ್ನಡ ಪದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಲಿಬರ್ಟಿ ಎಂದು ಕರಿತೀವಿ. ಈ ಇಂಗ್ಲಿಷ್ನ ಲಿಬರ್ಟಿ ಎನ್ನುವಂಥ ಪದ ಲ್ಯಾಟಿನ್ ಪದವಾದಂತಹ ಲಿಬರ್ ಎನ್ನುವಂತಹ ಪದದಿಂದ ಬಂದಿರುವಂಥದ್ದು. ಈ ಲಿಬರ್ ಅಂತಂದ್ರೆ ಏನರ್ಥ? ಈ ಲಿಬರ್ ಇಟ್ ಮೀನ್ಸ್ ಫ್ರೀಡಮ್, ಸ್ವಾತಂತ್ರ್ಯ ಎನ್ನುವಂಥ ಅರ್ಥ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಸ್ವಾತಂತ್ರ್ಯ ಅಥವಾ ಮುಕ್ತವಾಗುವುದು ಅಥವಾ ನಿರ್ಬಂಧ ರಹಿತವಾಗಿ ಎನ್ನುವಂಥ ಅರ್ಥವನ್ನ ಈ ಲಿಬರ್ ಎನ್ನುವಂಥ ವರ್ಡ್ ಅಥವಾ ಶಬ್ದ ಕೊಡುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. Thus it means it's a freedom of persons to do whatever he likes without any restraint. ಅಂದ್ರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಅಥವಾ ಯಾವುದೇ ಒಂದು ಬಂಧನದಿಂದ ಮುಕ್ತವಾಗಿರುವಂಥದ್ದು, ಬಂಧನ ರಹಿತವಾದಂಥ ಸ್ಥಿತಿ, ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿರುವ ವಾತಾವರಣ ಅಥವಾ ಮನಸ್ಸಿಗೆ ಬಂದಂತೆ ವ್ಯಕ್ತಿ ತನ್ನ ಸ್ವಚ್ಛಂದವಾಗಿ ವರ್ತಿಸುವಂಥದ್ದು. ಸೊ ಟೋಟಲಿ ಬಂಧನ ರಹಿತ. ದಿ ಫ್ರೀಡಮ್. ಲಿಬರ್ ಇಟ್ ಮೀನ್ಸ್ ಫ್ರೀಡಮ್. ಲಿಬರ್ ಇದರ ಅರ್ಥ ಏನಾಗಿರುವಂಥದ್ದು? ಸ್ವಾತಂತ್ರ್ಯ ಎನ್ನುವಂಥ ಅರ್ಥವನ್ನ ಕೊಡುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. there are the two aspect of liberty. ನಾವು ಈ ಒಂದು ಸ್ವಾತಂತ್ರ್ಯದಲ್ಲಿ ಎರಡು ದೃಷ್ಟಿಕೋನವನ್ನ ಕಾಣಬಹುದಾಗಿದೆ. ಎರಡು ರೀತಿಯಾದಂಥ ದೃಷ್ಟಿಕೋನಗಳಿರುತ್ತೆ. ಫಸ್ಟ್ ಒನ್ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್ಸ್, ಸೆಕೆಂಡ್ ಒನ್ ಇಸ್ ಎ ನೆಗೆಟಿವ್ ಆಸ್ಪೆಕ್ಟ್. ಸಕಾರಾತ್ಮಕ ದೃಷ್ಟಿಕೋನ ಒಂದನೇದು, ಎರಡನೇದು ನಕಾರಾತ್ಮಕ ದೃಷ್ಟಿಕೋನ. ಸಕಾರಾತ್ಮಕ ದೃಷ್ಟಿಕೋನ ಮತ್ತು ನಕಾರಾತ್ಮಕ ದೃಷ್ಟಿಕೋನ. ಫಸ್ಟ್ ಒನ್ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್. ಫಸ್ಟ್ ಒನ್ ಅಂದ್ರೆ ಸಕಾರಾತ್ಮಕ ದೃಷ್ಟಿಕೋನ, ಅಂದ್ರೆ ಸ್ವಾತಂತ್ರ್ಯವನ್ನ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡುವಂಥದ್ದು. ದಿ ಕಾನ್ಸೆಪ್ಟ್ ಡೆವಲಪ್ಡ್ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಡೆವಲಪ್ಡ್ ಡ್ಯೂರಿಂಗ್ ದಿ ಲೇಟರ್ ಇನ್ 19th century. ಇದು ಸಾಮಾನ್ಯವಾಗಿ 19ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಥವಾ ಸಕಾರಾತ್ಮಕ ದೃಷ್ಟಿಕೋನ ಎನ್ನುವಂಥದ್ದು ಬೆಳೆದು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಎವ್ರಿ ಒನ್ ಈಸ್ until to the equal opportunities is provided by the state to develop his personality. ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯ ಒದಗಿಸಿಕೊಟ್ಟಿರುವ ಸಮಾನ ಅವಕಾಶವನ್ನ ಪಡೆದು ತನ್ನ ವ್ಯಕ್ತಿತ್ವವನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದರ ಜೊತೆಗೆ ಇತರರ ಸಮಾನ ಅವಕಾಶವನ್ನ ಅನುಭವಿಸುವುದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಮಾಡದೆ ಅದಕ್ಕೆ ಸಾಮಾಜಿಕ ಆರ್ಥಿಕ ನೆರವನ್ನ ನೀಡುವಂಥದ್ದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. Every individual has a similar kind of liberty and no one should harm or injure in anyone's of freedoms. ಯಾರ ಒಂದು ಸ್ವಾತಂತ್ರ್ಯಕ್ಕೂ ಧಕ್ಕೆಯನ್ನ ಬಾರದಂತೆ ನಮ್ಮ ಸ್ವಾತಂತ್ರ್ಯವನ್ನ ಅನುಭವಿಸಿ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಇಟ್ಟುಕೊಳ್ಳೋಣ. ಈಗ ನಮಗೆ ಸ್ವಾತಂತ್ರ್ಯ ಇದೆ. ಏನು ಸ್ವಾತಂತ್ರ್ಯ? ಮಾತನಾಡುವಂತ ಸ್ವಾತಂತ್ರ್ಯ ಇದೆ, ಹೌದಾ? ನಮಗೆ ಮಾತಾಡುವಂತ ಸ್ವಾತಂತ್ರ್ಯ ಇದೆ ಅಂತ ಅಂದ ತಕ್ಷಣ ಯಾರೋ ಒಬ್ರು ಓದ್ಕೊಳ್ತಾ ಇರ್ತಾರೆ ಪಕ್ಕದಲ್ಲಿ, ದೊಡ್ಡದಾಗಿ ಗೌಜಿ ಮಾಡೋದು, ದೊಡ್ಡದಾಗಿ ಕಿದುರೋದು, ಕೂಗೋದು, ಇದೆಲ್ಲ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಇದೆ ನಿಜ, ಆದ್ರೆ ಯಾರಿಗೆ ತೊಂದರೆ ಆಗುವಂಥದ್ದು? ಬೇರೆಯವರಿಗೆ ತೊಂದರೆ ಆಗುವಂಥದ್ದು ಅಲ್ವಾ? ನಮಗೆ ಸ್ವಾತಂತ್ರ್ಯ ಇದೆ ಹಾಗಂದ ತಕ್ಷಣ ನಮಗೆ ಸಿಟ್ಟು ಬರೋದು ಸಹಜ ಆಗಿರುತ್ತೆ. ನಾವು ಸಿಟ್ಟು ಬಂದಿದೆ ಅಂತ ಒಬ್ಬನಿಗೆ ಹೋಗಿ ಚಾಕುವಿನಲ್ಲಿ ಇರಿಯುವಂಥದ್ದು, ಇದು ಯಾವ ರೀತಿ ಆಗುತ್ತೆ? ಬೇರೆಯವರಿಗೆ ತೊಂದರೆ ಆಗುವಂಥದ್ದು ಅಲ್ವಾ? ಹಾಗಾಗಿ ನಮಗೆ ಏನು ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನ ನಾವು ಅನುಭವಿಸಬೇಕು. ಪಕ್ಕದಲ್ಲಿ ಬೇರೆಯವರು ಓದ್ತಾ ಇದ್ದಾರೆ ಅಂತಂದ್ರೆ ಡಿಸ್ಟರ್ಬ್ ಮಾಡಬಾರ್ದು, ಇದು ಕಾಮನ್ ಸೆನ್ಸ್.
ನಮ್ಮ ಸ್ವಾತಂತ್ರ್ಯ ಹರಣ ಆಗೋದಿಲ್ಲ ಅಲ್ವಾ? ಅದೇ ರೀತಿಯಾಗಿ ಬೇರೆಯವರಿಗೂ ಸಹ ಬದುಕುವಂತ ಸ್ವಾತಂತ್ರ್ಯ ಇದೆ. ರೈಟ್ ಟು ಲೈಫ್ ಪ್ರತಿಯೊಬ್ಬರಿಗೂ ಸಹ ಇದೆ. ಅವರ ಜೀವವನ್ನ ಕಸಿದುಕೊಳ್ಳುವಂತ ಅಧಿಕಾರ ನಮಗೆ ಇಲ್ಲ. ಈ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅಲ್ಲಿ ಅದೇ ಇರುವಂಥದ್ದು. ನಮಗೆ ನೀಡಿರುವಂತ ಸ್ವಾತಂತ್ರ್ಯವನ್ನ ನಾವು ಅನುಭವಿಸುವಂಥದ್ದು, ಆದರೆ ಬೇರೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ನಾವು ಅನುಭವಿಸಿ ನಮ್ಮ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳುವಂಥದ್ದನ್ನೇ ಇಸ್ ಎ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ದಿ ಲಿಬರ್ಟಿ. ಇದನ್ನೇ ನಾವು ಏನಂತ ಕರಿತೀವಿ? ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ಕರಿತೀವಿ. ದಿಸ್ ವ್ಯೂಸ್ ಆರ್ ಸಪೋರ್ಟೆಡ್ ಬೈ ದಿ humanist and socialist and Marxist like the Kant, Hegel, T.H. Green, Barker, H.J. Lasky and others. ನೋಡಿ, ಈ ಸಕಾರಾತ್ಮಕ ಸ್ವಾತಂತ್ರ್ಯವನ್ನ ಸುಮಾರಷ್ಟು ಜನರು, ಸಮಾಜವಾದಿಗಳು ಇರ್ಬೋದು, ಮಾರ್ಕ್ಸ್ವಾದಿಗಳಿರ್ಬೋದು, ಮಾನವತಾ ಶಾಸ್ತ್ರದ ತಜ್ಞರುಗಳು ಇರ್ಬೋದು, ಇದನ್ನ ಬೆಂಬಲಿಸಿರುವಂಥದ್ದನ್ನ ನಾವು ನೋಡಬಹುದು. ಅವ್ರು ಯಾರಪ್ಪ ಅಂತಂದ್ರೆ ಕ್ಯಾಂಟ್ ಇರ್ಬೋದು, ಹೇಗಲ್ ಇರ್ಬೋದು, T.H. ಗ್ರೀನ್ ಇರ್ಬೋದು, ಬಾರ್ಕರ್ ಇರ್ಬೋದು, H.J. ಲಾಸ್ಕಿ ಮುಂತಾದವರು ಈ ಒಂದು ಸಕಾರಾತ್ಮಕ ಸ್ವಾತಂತ್ರ್ಯವನ್ನ ಬೆಂಬಲಿಸಿದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಸಕಾರಾತ್ಮಕ ಸ್ವಾತಂತ್ರ್ಯ ಅಂದ್ರೆ ಅಷ್ಟೇ, ನಮ್ಮ ಸ್ವಾತಂತ್ರ್ಯವನ್ನ ನಾವು ಅನುಭವಿಸ್ಬೇಕು, ಆದ್ರೆ ಯಾರಿಗೆ ತೊಂದರೆ ಕೊಡಬಾರ್ದು, ಬೇರೆಯವರಿಗೆ ತೊಂದರೆಯಾಗದಂತೆ ನಮ್ಮ ಸ್ವಾತಂತ್ರ್ಯವನ್ನ ನಾವು ಅನುಭವಿಸುವಂಥದ್ದು. ಸೊ ಸೆಕೆಂಡ್ ಒನ್ ಆಸ್ಪೆಕ್ಟ್, ನೆಗೆಟಿವ್ ಆಸ್ಪೆಕ್ಟ್, ನಕಾರಾತ್ಮಕ ಸ್ವಾತಂತ್ರ್ಯ. Negative aspect implies that an individual has freedom to do whatever he likes. It trusts to liberty has claim of the individual in state. The state should not impose any restricts on the actions of the individuals. This is called as the negative liberty. ನಕಾರಾತ್ಮಕ ಸ್ವಾತಂತ್ರ್ಯ ಎನ್ನುವಂಥದ್ದು ನಿಷೇಧಾತ್ಮಕ ಸ್ವಾತಂತ್ರ್ಯ ಮತ್ತು ನೈಸರ್ಗಿಕ ಸ್ವಾತಂತ್ರ್ಯವೆಂದೂ ಸಹ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ನ್ಯಾಚುರಲ್ ಲಿಬರ್ಟಿ ಎಂತಾನು ಸಹ ನಾವು ಇದನ್ನ ಕರಿತೀವಿ. ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುವ ಅಧಿಕಾರವನ್ನ ನಿಸರ್ಗದಿಂದ ಪಡೆದಿರುತ್ತಾನೆ. ಹಾಗಾಗಿ ರಾಜ್ಯವು ಯಾವುದೇ ರೀತಿಯಾದಂತಹ ನಿಯಂತ್ರಣವನ್ನ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ವಿಧಿಸಬಾರದು ಎಂಬುದು ಇದನ್ನ ಸೂಚಿಸುವಂಥದ್ದನ್ನ ನಾವು ನೋಡ್ತೀವಿ. ಪ್ರತಿಯೊಬ್ಬರೂ ತಮಗೆ ಬೇಕಾದಂತೆ ವರ್ತಿಸ್ಲಿಕ್ಕೆ, ಜೀವಿಸ್ಲಿಕ್ಕೆ ಮುಕ್ತರಾಗಿರ್ತಾರೆ. ಜೀವನದಲ್ಲಿ ಅಂದ್ರೆ ಇತರರ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎನ್ನುವಂಥದ್ದನ್ನ. ಫಾರ್ ಎಕ್ಸಾಂಪಲ್, ಈ ನಕಾರಾತ್ಮಕ ಸ್ವಾತಂತ್ರ್ಯ ಎನ್ನುವಂಥದ್ದು ಏನಿದೆ, ಈ ಸ್ವಾತಂತ್ರ್ಯ ಎನ್ನುವಂಥದ್ದು ಮನಸ್ಸಿಗೆ ಬಂದಾಗೆ ಒಬ್ಬ ವ್ಯಕ್ತಿ ವರ್ತಿಸ್ಲಿಕ್ಕೆ ಅವಕಾಶ ಇರುವಂಥದ್ದು. ಯಾವ ಸಂದರ್ಭದಲ್ಲಿಯೂ ಸಹ ಇಸ್ ನಾಟ್ ಎ ಕಂಟ್ರೋಲ್ ಆನ್ ದಿ ಗವರ್ನಮೆಂಟ್ ಆರ್ ಸ್ಟೇಟ್. ರಾಜ್ಯ ಅಥವಾ ಸರ್ಕಾರ ಎನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡಬಾರದು. ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸ್ಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಸಾಮಾನ್ಯವಾಗಿ ಈ ನೆಗೆಟಿವ್ ಆಸ್ಪೆಕ್ಟ್ ಅನ್ನ ಸಪೋರ್ಟ್ ಮಾಡೋರು ಸಹ ಇದ್ದಾರೆ. ಆದ್ರೆ ನಾವು ಸಾಮಾನ್ಯವಾಗಿ ಕಾಮನ್ ಆಗಿ ನೋಡಿದ್ರೆ ಮನಸ್ಸಿಗೆ ಬಂದಾಗೆ ವರ್ತನೆ ಮಾಡಿದ್ರೆ ಸರಿನಾ? ಕಾಮನ್ ಸೆನ್ಸ್ ಇದ್ದು ಮನಸ್ಸಿಗೆ ಬಂದಂತೆ ವರ್ತನೆ ಮಾಡಿದ್ರೆ ಸರಿ ಆಗಬಹುದು ಅಲ್ವಾ? ಆದ್ರೆ ಕೆಲವೊಮ್ಮೆ ಕಾಮನ್ ಸೆನ್ಸ್ಗಳು ಕಡಿಮೆ ಇರುತ್ತೆ. ಅವ್ರ ಮನಸ್ಸಿಗೆ ಬಂದಾಗೆ ವರ್ತನೆಯನ್ನ ಮಾಡ್ತಾರೆ. ಯಾವುದು ಮಾಡಬಾರ್ದು ಅಂತ, ಬೇರೆಯವರಿಗೆ ತೊಂದರೆ ಕೊಡ್ಲಿಕ್ಕೆ ಅಂತಾನೆ ಕೆಲವರು ಕಾಯ್ತಾ ಇರ್ತಾರೆ. ಅವರು ಯಾಕೆ? ನಮ್ಮ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಈ ನೆಗೆಟಿವ್ ಆಸ್ಪೆಕ್ಟ್ ಅಂದ್ರೆ ಅಷ್ಟೇ ಏನಾಗಿರುವಂಥದ್ದು, ಆ ವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದನ್ನ ಅವನು ಮನಸ್ಸಿಗೆ ಬಂದಾಗೆ ವರ್ತಿಸ್ತಾನೆ. ಅದನ್ನ ಸರ್ಕಾರ ಅಥವಾ ರಾಜ್ಯ ಎನ್ನುವಂಥದ್ದು ನಿಯಂತ್ರಣ ಮಾಡಬಾರ್ದು ಎನ್ನುವಂಥದ್ದು ಇದು ನಕಾರಾತ್ಮಕ ದೃಷ್ಟಿಕೋನದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಹಿಸ್ ವ್ಯೂಸ್ ಸಪೋರ್ಟೆಡ್ ಟು ದಿ ಥಾಮಸ್ ಹಾಬ್ಸ್, ಜಾನ್ ಲಾಕ್, ಜೆಫರ್ಸನ್, ಎಡ್ಮಂಡ್ ಬರ್ಗ್, ಆಡಮ್ ಸ್ಮಿತ್ ಅಂಡ್ ಅದರ್ಸ್. ಇದನ್ನು ಸಹ ಸಪೋರ್ಟ್ ಮಾಡಿದಂತಹ ಕೆಲವೊಂದಿಷ್ಟು ತಜ್ಞರು ಇದ್ದಾರೆ. ಹಾಬ್ಸ್ ಇರ್ಬೋದು, ಜಾನ್ ಲಾಕ್ ಇರ್ಬೋದು, ಜೆರೆಮಿ ಬೆಂಥಾಮ್ ಇರ್ಬೋದು, ಎಡ್ಮಂಡ್ ಬರ್ಗ್ ಇರ್ಬೋದು, ಆಡಮ್ ಸ್ಮಿತ್ ಇರ್ಬೋದು. ಇವರೆಲ್ಲ ಏನು ಹೇಳಿರುವಂಥದ್ದು, ಈ ಒಂದು ಟು ದಿ ಸಪೋರ್ಟ್ ಆನ್ ದಿ ನೆಗೆಟಿವ್ ಆಸ್ಪೆಕ್ಟ್, ನಕಾರಾತ್ಮಕ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದು.
ಸೊ ಇವಿಷ್ಟು ಮೀನಿಂಗ್ಸ್ ಅಂಡ್ ಆಸ್ಪೆಕ್ಟ್ಸ್ ಆಫ್ ಲಿಬರ್ಟಿ. ನೆಕ್ಸ್ಟ್ ಇಸ್ ಅ ಡೆಫಿನೇಷನ್ಸ್ ಆಫ್ ಲಿಬರ್ಟಿ. ಲಿಬರ್ಟಿಯ ಕುರಿತ ಅಥವಾ ಸ್ವಾತಂತ್ರ್ಯದ ಕುರಿತಾದಂತೆ ಕೆಲವೊಬ್ಬರು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ದ ಫಸ್ಟ್ ಒನ್ ಇಸ್ ಎ ಸಿಲೆ. ಸಿಲೆ ಲಿಬರ್ಟಿ ಈಸ್ opposite of over government. So liberty is the opposite of over government. ಅಂದ್ರೆ ಸ್ವಾತಂತ್ರ್ಯವು ಅತಿ ಸರ್ಕಾರದ ವಿರುದ್ಧವಾದದ್ದು ಅಥವಾ ನಿರಂಕುಶ ಸರ್ಕಾರದ ವಿರುದ್ಧವಾಗಿರುವಂತದ್ದನ್ನ ಇಲ್ಲಿ ನಾವು ನೋಡಬಹುದು. ಅತಿ ಸರ್ಕಾರ ಅಂದ್ರೆ ಕೆಲವೊಮ್ಮೆ ನಿರಂಕುಶ ಸರ್ಕಾರ ಎನ್ನುವಂಥದ್ದು ಇರುತ್ತೆ. ಕಾನೂನುಗಳು ಇರೋದಿಲ್ಲ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ತಾನು ಹೇಳಿದ್ದೇ ನಡಿಬೇಕು, ತಾನು ಹೇಳಿದ್ದೇ ಕಾನೂನು ಅಂತ ಮಾಡ್ಕೊಂಡಿರ್ತಾನೆ. ಅಂತಹ ಸರ್ಕಾರದ ವಿರುದ್ಧವಾಗಿ ಸ್ವಾತಂತ್ರ್ಯ ಎನ್ನುವಂಥದ್ದು ಇರಬೇಕು ಅಂತ ಸೀಲೆ ಅವರು ಹೇಳಿರುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಅವರು ಡೆಮೋಕ್ರಸಿ ಬಗ್ಗೆ ಮಾತಾಡಿಲ್ಲ. ಡೆಮೋಕ್ರಸಿ ಯಾವಾಗ್ಲೂ ಏನಾಗಿರೋಲ್ಲ, ಓವರ್ ಗೌರ್ಮೆಂಟ್ ಅಲ್ವೇ ಅಲ್ವಾ. ಹಾಗಾಗಿ ಇಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಸೀಲೆ ಅವರು ಮಾತಾಡಿಲ್ಲ. ನಿರಂಕುಶ ಸರ್ಕಾರ ಯಾವುದು ಹಿಟ್ಲರ್ ಮತ್ತೆ ಮುಸೋಲಿನಿ ಮಾಡಿದ್ರಲ್ವಾ, ಅದೆಲ್ಲ ಓವರ್ ಗವರ್ನಮೆಂಟ್, ಇಸ್ ಅ ಡಿಕ್ಟೇಟರಿಯಲ್ ಗವರ್ನಮೆಂಟ್, ನಿರಂಕುಶ ಸರ್ಕಾರದ ಕುರಿತಾಗಿ ಹೇಳಿದ್ದಾರೆ. ಅವರೆಲ್ಲ ಮಾಡಿದಂತಹ ಒಂದು ಸರ್ಕಾರದ ವಿರುದ್ಧವಾಗಿ ಇರುವಂಥದ್ದೇ, ಪ್ರಜೆಗಳಿಗೆ ಇರುವಂಥದ್ದೇ ಸ್ವಾತಂತ್ರ್ಯ ಅಂತ ಇಲ್ಲಿ ಸೀಲೆ ಅವರು ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ ಅಕಾರ್ಡಿಂಗ್ ಟು ಸೀಲೆ. ನೆಕ್ಸ್ಟ್ ಸೆಕೆಂಡ್ ಒನ್, JDH Cole said that the liberty is freedom of an individual to express without external hindrances to the personality. JDH ಕೋಲೆರ್ ಅವರು ಏನು ಹೇಳ್ತಾರೆ, ಬಾಹ್ಯ ಆತಂಕಗಳಿಲ್ಲದೆ ತನ್ನ ವ್ಯಕ್ತಿತ್ವವನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ವ್ಯಕ್ತಿಗೆ ಇರುವ ಸೌಲಭ್ಯವೇ ಸ್ವಾತಂತ್ರ್ಯಗಳಾಗಿರುವಂಥದ್ದು. ಒಬ್ಬ ವ್ಯಕ್ತಿಗೆ ಏನು ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಳಿಕ್ಕೆ ಆತಂಕಗಳು ಇರಬಾರ್ದು. ಇವರ ಪ್ರಕಾರ ಏನ್ ಹೇಳ್ತಾರೆ, ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಡ್ಯಾನ್ಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಡ್ಯಾನ್ಸ್ ಮಾಡಿದ್ರೆ ಯಾರಾದ್ರೂ ಅವನನ್ನ ಕೊಲೆ ಮಾಡ್ತಾರೆ ಅಂತ ಭಯ ಇದ್ರೆ ಅವನು ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತಾನ? ಖಂಡಿತವಾಗಿಯೂ ಇಲ್ಲ. ಹಾಗೆ ಭಯ ಇರಬಾರ್ದು ಅಂತ ಯಾವ ವ್ಯಕ್ತಿಗೆ ಅವನ ಸ್ವಾತಂತ್ರ್ಯದ ಕುರಿತಾಗಿ ಆತಂಕದ ಭಯಗಳು ಇರುತ್ತೋ, ಆತಂಕಗಳಲ್ಲಿ ಬಾಹ್ಯ ಆತಂಕಗಳಲ್ಲಿದ್ರೆ, ಭಯಗಳು ಇದ್ರೆ, ಆವಾಗ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಾಹ್ಯ ಆತಂಕಗಳು ಇರಬಾರ್ದು ಆ ವ್ಯಕ್ತಿಗೆ. ಆದಾಗ ಮಾತ್ರ ಆತಂಕಗಳಿಲ್ಲದೆ ವ್ಯಕ್ತಿಗೆ ಇರುವ ಸೌಲಭ್ಯಗಳೇ ಸ್ವಾತಂತ್ರ್ಯಗಳಾಗಿರುತ್ತೆ. ಯಾರಾದ್ರೂ ಕ್ರಿಕೆಟ್ ಅಥವಾ ಕೆಲವರಲ್ಲಿ ಸ್ಪೋರ್ಟ್ಸ್ ಅಥವಾ ಕಲೆ, ಆ ಒಂದು ಹಾಡುವಂಥ ಕಲೆ ಇರ್ಬೋದು, ನೃತ್ಯ ಮಾಡುವಂತಹ ಕಲೆಗಳು ಇರ್ಬೋದು, ಅಥವಾ ಕ್ರಿಕೆಟ್ ಆಡುವಂಥದ್ದು, ವಾಲಿಬಾಲ್ ಆಡುವಂಥದ್ದು, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂಥ ಸ್ಕಿಲ್ಗಳು ಇರುತ್ತೆ. ಆ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಬೇಕು ಅಂತಂದರೆ ಅವರಲ್ಲಿ ಏನಿರಬಾರ್ದು, ಭಯಗಳು ಇರಬಾರ್ದು. ಭಯದಿಂದ ಮುಕ್ತವಾಗಿದ್ದಾವಾಗ ಮಾತ್ರ ಅದು ಒಂದು ಸ್ವಾತಂತ್ರ್ಯ ಅಂತ ಅನಿಸಿಕೊಳ್ಳುತ್ತೆ ಅಂತ ಇಲ್ಲಿ ಯಾರು ಹೇಳ್ತಾರೆ, ಅಕಾರ್ಡಿಂಗ್ ಟು JDH ಕೋಲ್. JDH ಕೋಲ್ ರವರು ಅಭಿಪ್ರಾಯ ಪಟ್ಟಿರುವಂಥದ್ದನ್ನು ನಾವು ನೋಡಬಹುದು. So, on the basis of the above definitions, to the characteristics of the liberty are follow that the liberty implies the presence of the certain conditions which are essential for the development of individual personality. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಾಸ ಮಾಡಿಕೊಳ್ಳಬೇಕಾದ್ರೆ ಖಂಡಿತವಾಗಿಯೂ ಸ್ವಾತಂತ್ರ್ಯ ಎನ್ನುವಂಥದ್ದು ಅತಿ ಅವಶ್ಯಕವಾಗಿದೆ ಎನ್ನುವಂಥದ್ದನ್ನು ನಾವು ಈ ಒಂದು ವ್ಯಾಖ್ಯೆಗಳನ್ನು ನೋಡಿದಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ಲಿಬರ್ಟಿ ಆ್ಯಂಡ್ ಲಾ ಆರ್ ಕ್ಲೋಸ್ಲಿ ರಿಲೇಟೆಡ್ ಟು ಆ್ಯಂಡ್ ಲಾ ಪ್ರಮೋಟ್ಸ್ ದಿ ಎಂಜಾಯ್ಮೆಂಟ್ ಆಫ್ ಲಿಬರ್ಟಿ ಬೈ ಆಲ್. ಹಾಗಾಗಿ ಇಲ್ಲಿ ಕಾನೂನು ಮತ್ತು ಹಕ್ಕುಗಳು ಇರ್ಬೋದು ಅಥವಾ ಸ್ವಾತಂತ್ರ್ಯ ಇರ್ಬೋದು, ಪರಸ್ಪರ ಸಂಬಂಧಗಳನ್ನು ಹೊಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅವೆರಡೂ ಸಮನಾಗಿದ್ದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಒಂದು ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಇವಿಷ್ಟು ಡೆಫಿನೇಷನ್ಸ್ ಆಫ್
ಲಿಬರ್ಟಿ. ನೆಕ್ಸ್ಟ್, ಕೈಂಡ್ಸ್ ಆಫ್ ಲಿಬರ್ಟಿ. ಕೈಂಡ್ಸ್ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ವಿಧಗಳು. ಆಸ್ ಆರ್.ಎಂ. ಮೆಕಿವೆರ್ say classified in liberty itself, it's not one but ಎನ್ಫೋರ್ಡ್. ಅಂದ್ರೆ ಇಲ್ಲಿ ಮೆಕೆವೆರ್ ಎನ್ನುವಂಥವನು ತನ್ನದೇ ಒಂದು ದೃಷ್ಟಿಕೋನದಲ್ಲಿ ಸ್ವಾತಂತ್ರ್ಯವನ್ನ ವಿಭಾಗಗಳಾಗಿ ವಿಂಗಡಣೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕೈಂಡ್ಸ್ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ವಿಧಗಳು. ಫಸ್ಟ್ ಒನ್, ನ್ಯಾಚುರಲ್ ಲಿಬರ್ಟಿ. ಫಸ್ಟ್ ಒನ್, ನ್ಯಾಚುರಲ್ ಲಿಬರ್ಟಿ. ಸೊ ಟೋಟಲಿ ನಾವಿಲ್ಲಿ 5 ಲಿಬರ್ಟೀಸ್ ಟು ದಿ ಕ್ಲಾಸಿಫೈಡ್, 5 ವಿಧಗಳಾಗಿ ವಿಂಗಡಣೆ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ ಎ ನ್ಯಾಚುರಲ್ ಲಿಬರ್ಟಿ, ಸೆಕೆಂಡ್ ಒನ್ ಇಸ್ ಎ ಸಿವಿಲ್ ಲಿಬರ್ಟಿ, ಥರ್ಡ್ ಒನ್ ಇಸ್ ಎ ಪೊಲಿಟಿಕಲ್ ಲಿಬರ್ಟಿ, ಫೋರ್ತ್ ಒನ್ ಇಸ್ ಎ ಎಕನಾಮಿಕ್ ಲಿಬರ್ಟಿ, ಅಂಡ್ ಫಿಫ್ತ್ ಒನ್ ಇಸ್ ಎ ನ್ಯಾಷನಲ್ ಲಿಬರ್ಟಿ. ಅದರಲ್ಲಿ ಫಸ್ಟ್ ಒನ್ ನ್ಯಾಚುರಲ್ ಲಿಬರ್ಟಿ, ನೈಸರ್ಗಿಕ ಸ್ವಾತಂತ್ರ್ಯ. ಮೊದಲನೇದಾಗಿ ನೈಸರ್ಗಿಕ ಸ್ವಾತಂತ್ರ್ಯ, ಎರಡನೇದು ನಾಗರಿಕ ಸ್ವಾತಂತ್ರ್ಯ, ಮೂರನೇದು ರಾಜಕೀಯ ಸ್ವಾತಂತ್ರ್ಯ, ನಾಲ್ಕನೇದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಐದನೇದು ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತ. ಫಸ್ಟ್ ಒನ್ ನ್ಯಾಚುರಲ್ ಲಿಬರ್ಟಿ, ನೈಸರ್ಗಿಕ ಸ್ವಾತಂತ್ರ್ಯ. Men is the state of natural was completely free that it is in pre-civil society. There were no restrictions on his actions and behavior. As a result, there was no peace and harmony in society. So, it was fully confused and choose the control such understood behavior of men and to bring peace. Gradually, state came into existence. ನೋಡಿ, ಯಾವ ನಿರ್ಬಂಧಗಳು ಇಲ್ಲದೆ ವ್ಯಕ್ತಿ ತನಗಿಷ್ಟ ಬಂದಂತೆ ವರ್ತಿಸುವುದೇ ನೈಸರ್ಗಿಕ ಸ್ವಾತಂತ್ರ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನಿರ್ಬಂಧ ರಹಿತ, ಯಾವುದೇ ನಿರ್ಬಂಧ ಇಲ್ಲ. ಸರ್ಕಾರದಿರ್ಬೋದು, ರಾಜ್ಯದಿರ್ಬೋದು, ಯಾವುದೇ ನಿರ್ಬಂಧ ಇಲ್ಲದೆ ನೈಸರ್ಗಿಕವಾಗಿ ಪಡೆದುಕೊಂಡಿರುವಂಥದ್ದು. ಇದು ಅನಿರ್ಬಂಧಿತ ಸ್ವಾತಂತ್ರ್ಯವಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸಮಾಜದ ಅಸ್ತಿತ್ವದ ಪೂರ್ವದಲ್ಲಿಯೇ ಈ ಒಂದು ಸ್ವಾತಂತ್ರ್ಯ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ಬೋದು. ಸಮಾಜದ ಹುಟ್ಟಿಗೂ ಮುಂಚೆ ಈ ಒಂದು ಸಂಪೂರ್ಣವಾದಂಥ ನೈಸರ್ಗಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಇರುತ್ತೆ. ಬಲವಿದ್ದವನು ಬಲವಿಲ್ಲದವನ ಮೇಲೆ ತನ್ನ ಅಧಿಕಾರ ಸ್ಥಾಪಿಸಿ ಶೋಷಣೆ ಮಾಡುತ್ತಿದ್ದನು. ಅದೇ ರೀತಿಯಾಗಿ ನಾವೇನ್ ನೋಡ್ತೀವಿ, ಯಾರು ಜಾಸ್ತಿ in the state in naturally liberty in weak were oppressed and suppressed in were at the mercy of the stronger ones. ನೋಡಿ, ಒಮ್ಮೆ ನಾವು ಪ್ರಾಚೀನ ಕಾಲಕ್ಕೆ ಹೋಗೋಣ. ಹೇಗಿದ್ರು ಮನುಷ್ಯರು ಎನ್ನುವಂಥವ್ರು? ಮಂಗನಿಂದ ಮಾನವ ಎನ್ನುವಂಥ ಒಂದು ಕಲ್ಪನೆ ಎನ್ನುವಂಥದ್ದನ್ನು ನಾವು ಹಿಸ್ಟ್ರಿಯಲ್ಲಿ ನೋಡ್ತೀವಿ. ಮಂಗನಿಂದ ಮಾನವ ಎನ್ನುವಂಥವನು ಹುಟ್ಟುಕೊಂಡಿದ್ದಾನೆ. ಆಗ ಮಾನವ ಎನ್ನುವಂಥವನು ಮಂಗನಾಗಿದ್ದಾಗ ಏನಾಗ್ತಾ ಇದ್ರು? ಆಹಾರ ಪದ್ಧತಿ ಎನ್ನುವಂಥದ್ದು ಈ ರೀತಿಯಾಗಿ ಇತ್ತ? ಅನ್ನ ಸಾಂಬಾರನ್ನ ಮಾಡಿ ಊಟ ಮಾಡ್ತಾ ಇದ್ರ? ಖಂಡಿತವಾಗಿಯೂ ಇಲ್ಲ. ಏನ್ ಮಾಡ್ತಾ ಇದ್ರು? ಹಸಿ ಮಾಂಸಗಳನ್ನ ತಿಂತಾ ಇದ್ರು, ಪ್ರಾಣಿಗಳನ್ನ ಕೊಂದು ತಿಂತಾ ಇದ್ರು. ಪರಸ್ಪರದ ನಂತರದಲ್ಲಿ ಮನುಷ್ಯ ಅಥವಾ ಮಂಗವನ್ನೇ ಕೊಂದು ತಿನ್ನುವಂತ ವ್ಯವಸ್ಥೆನೂ ಸಹ ಮೊದಲು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಹಸಿ ಮಾಂಸಗಳನ್ನ ತಿನ್ನುವಂಥದ್ದನ್ನ ನಾವು ಕಾಣಬಹುದು. ಬಲಿಷ್ಠನು ವೀಕ್, ಯಾರು ಶಕ್ತಿಹೀನನಾಗಿರ್ತಾನೋ ಅವನನ್ನ ಕೊಂದು ತಿನ್ನುವಂತ ವ್ಯವಸ್ಥೆ ಇತ್ತು. ಆವಾಗ ಸ್ವಾತಂತ್ರ್ಯ ಇತ್ತು. ಯಾವ ರೀತಿ ಇದೆ? ನೈಸರ್ಗಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಇದ್ದಿರುವಂಥದ್ದು ನಾವು ನೋಡ್ತೀವಿ ಆ ಒಂದು ಸಂದರ್ಭದಲ್ಲಿ. ಈಗಲೂ ಸಹ ನ್ಯಾಚುರಲ್ ಲಿಬರ್ಟಿ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಇದು ರಾಜ್ಯ ನಮಗೆ ಕೊಡಬೇಕಂತ ಇಲ್ಲ, ನೈಸರ್ಗಿಕವಾಗಿ ನಾವು ಪಡ್ಕೊಂಡಿರ್ತೀವಿ. ಹೌದಲ್ವಾ? ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ ರೈಟ್ ಟು ಬ್ರೀತ್,
ಉಸಿರಾಡುವಂಥ ಸ್ವಾತಂತ್ರ್ಯವನ್ನ ತನ್ನಿಂದ ತಾನೇ ಪಡ್ಕೊಳ್ಳುತ್ತೆ. ಉಸಿರು ಕಟ್ಟಿಸುವಂತ ಒಂದು ರೈಟ್ಸು, ಹಕ್ಕು ಎನ್ನುವಂಥದ್ದು ಯಾರಿಗಾದ್ರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಮಗು ಬೆಳೀತಾ ಇರುತ್ತೆ ತಾನಾಗಿ, ಅಂದ್ರೆ ಫುಡ್ ಅನ್ನ ತಿನ್ಕೊಂಡ್ಬಿಟ್ಟು ಬೆಳೀತಾ ಇರುತ್ತೆ. ಆ ಬೆಳವಣಿಗೆಯನ್ನ ನಿಲ್ಸ್ಲಿಕ್ಕೆ ಯಾರಿಗಾದ್ರೂ ಆಗತ್ತಾ? ಇಲ್ಲ. ಇಷ್ಟು ದಿ ನ್ಯಾಚುರಲ್ ರೈಟ್ಸ್, ಇಷ್ಟು ದಿ ನ್ಯಾಚುರಲ್ ಲಿಬರ್ಟಿ. ಆ ಒಂದು ಮಗುವಿನ ಬೆಳವಣಿಗೆ ಎನ್ನುವಂಥದ್ದು ಆ ಮಗುವಿನ ಸ್ವಾತಂತ್ರ್ಯ, ನೈಸರ್ಗಿಕ ಸ್ವಾತಂತ್ರ್ಯ. ಆ ನೈಸರ್ಗಿಕ ಸ್ವಾತಂತ್ರ್ಯವನ್ನ ಯಾರೂ ಸಹ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಅದನ್ನ ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಆಗದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ದಿ ನ್ಯಾಚುರಲ್ ಲಿಬರ್ಟಿ ವಾಸ್ ದಿ, ಅದೇ ನ್ಯಾಚುರಲ್ ಲಿಬರ್ಟಿ, ಒಂದು ನೈಸರ್ಗಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಯು ಸೇ ರೂಸೋ ಸೆಡ್ ಮೆನ್ ಈಸ್ ಬಾರ್ನ್ ಫ್ರೀ ಬಟ್ ಎವ್ರಿವೇರ್ ಹಿ ಈಸ್ ಇನ್ ಚೈನ್ಸ್. ರೂಸೋ ಒಂದು ಮಾತಾಡ್ತಾರೆ, ಮಾನವನು ಸ್ವತಂತ್ರವಾಗಿಯೇ ಹುಟ್ಟಿದರೂ ಸಹ ಎಲ್ಲೆಲ್ಲೂ ಸಂಕೋಲೆಗಳಿಂದ ಬಂಧಿತನಾಗಿರ್ತಾನೆ, ಸಂಕೋಲೆಗಳಲ್ಲಿಯೇ ಇರುವಂಥದ್ದನ್ನು ನಾವು ನೋಡ್ಬೋದು ಅಂತ ಇಲ್ಲಿ ಯಾರು ಹೇಳ್ತಾರೆ? ಅಕಾರ್ಡಿಂಗ್ ಟು ರೂಸೋ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಅವನ ಪ್ರಕಾರ ಒಮ್ಮೆ ಮನುಷ್ಯ ಹುಟ್ಟಿದ ತಕ್ಷಣ, ಮಾನವ ಹುಟ್ಟಿದ ತಕ್ಷಣ ಬಂಧನಕ್ಕೆ ಒಳಗಾಗುವಂಥದ್ದನ್ನು ನಾವು ನೋಡ್ತೀವಿ. ಸ್ವಾತಂತ್ರ್ಯವಾಗಿಯೇ ಹುಟ್ಟುತ್ತೀವಿ ಸರಿ, ಆದ್ರೆ ಸ್ವಾತಂತ್ರ್ಯವಾಗಿ ಹುಟ್ಟಿದ ನಂತರದ ಏನಾಗುತ್ತೆ, ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳು ಇರುವಂಥದ್ದನ್ನ, ಕಂಟ್ರೋಲ್ ಅನ್ನ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಸೊ ಕೆಲವೊಬ್ಬರಿಗೆ ತುಂಬಾ ಫ್ರೀಡಮ್ ಬೇಕು ಅಂತ ಬಯಸುವಂಥದ್ದನ್ನ ನಾವು ನೋಡ್ತೀವಿ. ಈಗ ನಮಗೆ ಅನ್ಸಿದ್ದೆಲ್ಲವನ್ನೂ ಸಹ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿಯೂ ಇಲ್ಲ. ನಮಗೆ ಹಣ ಮಾಡಬೇಕು ಅಂತ ಬೇರೆಯವ್ರ ಮನೆ ದರೋಡೆ ಮಾಡ್ಲಿಕ್ಕಾಗತ್ತಾ? ನಮಗೆ ಸ್ವಾತಂತ್ರ್ಯ ಇದೆಯಲ್ವಾ, ನಾವು ದರೋಡೆ ಮಾಡ್ಬೋದಲ್ವಾ? ಇಲ್ಲ. ಇಸ್ ಟು ದಿ ಕಂಟ್ರೋಲ್ ಆನ್ ದಿ ಗವರ್ನಮೆಂಟ್, ಸ್ಟೇಟ್. ಆದ್ರೆ ನಮ್ಮ ಬಿಹೇವಿಯರ್ ಮೇಲೆ ನಿಯಂತ್ರಣ ತರಬೇಕು ಅಂತಾನೆ ರಾಜ್ಯ ಸರ್ಕಾರಗಳು ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ನೈಸರ್ಗಿಕ ಸ್ವಾತಂತ್ರ್ಯ ಎನ್ನುವಂಥದ್ದು ಇದ್ರೂ ಸಹಿತವಾಗಿ ನಮ್ಮ ಕೆಲವೊಂದಿಷ್ಟು ನೈಸರ್ಗಿಕ ಸ್ವಾತಂತ್ರ್ಯವನ್ನು ಸಹ ಸರ್ಕಾರ ಅಥವಾ ರಾಜ್ಯಗಳು ಎನ್ನುವಂಥದ್ದು ಸಂಕೋಲೆಗಳಿಂದ ಬಂಧಿಸಿರುವಂಥದ್ದನ್ನ ನಾವು ನೋಡ್ತೀವಿ. ಒಮ್ಮೆ ಹುಟ್ಟಿದ ತಕ್ಷಣ ಉಸಿರಾಡುವಂತ ಸ್ವಾತಂತ್ರ್ಯ ಇರ್ಬೋದು, ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, ರೈಟ್ ಟು ಬ್ರೀತ್. ಪ್ರತಿಯೊಬ್ಬ ಮಗು ಸಹ ಹುಟ್ಟಿದ ತಕ್ಷಣ ಉಸಿರಾಡುವಂತ ಸ್ವಾತಂತ್ರ್ಯ ಇರ್ಬೋದು, ಜೀವಿಸುವಂತ ಸ್ವಾತಂತ್ರ್ಯ ಇರ್ಬೋದು, ರೈಟ್ ಟು ಪ್ರಾಪರ್ಟಿ, ಆಸ್ತಿಯನ್ನ ಹೊಂದುವಂತ ಸ್ವಾತಂತ್ರ್ಯ ಇರ್ಬೋದು. ಎಲ್ಲ ಸ್ವಾತಂತ್ರ್ಯಗಳು ಎನ್ನುವಂಥದ್ದು ನಾವು ಸಾಮಾನ್ಯವಾಗಿ ನೈಸರ್ಗಿಕವಾಗಿಯೇ ಬಂದಿರುವಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಸೆಕೆಂಡ್ ಒನ್ ಸಿವಿಲ್ ಲಿಬರ್ಟಿ. ಸೆಕೆಂಡ್ ಒನ್ ಸಿವಿಲ್ ಲಿಬರ್ಟಿ, ನಾಗರಿಕ ಸ್ವಾತಂತ್ರ್ಯ. ಸೊ ಹಾಗಿದ್ರೆ ಸಿವಿಲ್, ನಾಗರಿಕ ಅಂದ್ರೆ ಯಾರು? ಸೊಸೈಟಿಯಲ್ಲಿ ನಾಗರಿಕರು ಯಾರು? ನಾವು ನೀವು ಎಲ್ಲರೂ ಸಹ ನಾಗರಿಕರೇ ಆಗಿರುವಂತದ್ದನ್ನು ನಾವು ನೋಡ್ತೀವಿ. ಸಿವಿಲ್ ಆರ್ ಪರ್ಸನಲ್ ಲಿಬರ್ಟಿ ಕನ್ಸಿಸ್ಟ್ ಆಫ್ certain rights and privileges created and protected by the state. This is provide to every individual in society to lead a civilized life. It is opposed on natural liberty. ಸಮಾಜ ಮತ್ತು ರಾಜ್ಯದ ಸ್ಥಾಪನೆಯಿಂದ ವ್ಯಕ್ತಿ ಅನುಭವಿಸುವಂತ ಸ್ವಾತಂತ್ರ್ಯವಾಗಿರುವಂಥದ್ದನ್ನೇ ನಾವು ನಾಗರಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಈ ಸ್ವಾತಂತ್ರ್ಯವು ರಾಜ್ಯದ ಕಾನೂನಿನಿಂದ ಮಾನ್ಯತೆಯನ್ನ ಪಡೆದುಕೊಂಡಿರುತ್ತೆ. ಮಾನವ ಸಮಾಜ ಜೀವಿ, ಒಂಟಿಯಾಗಿ ಬದುಕಲಿಕ್ಕೆ ಅಂತೂ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ಸಮಾಜದ ಇತರರ ಸದಸ್ಯರೊಂದಿಗೆ ಬದುಕಲು ಬೇಕಾದಂಥ ಸ್ವಾತಂತ್ರ್ಯಗಳೇ ನಾಗರಿಕ ಸ್ವಾತಂತ್ರ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಜಾರಿಗೆ ತಂದಂತಹ ಕೆಲವೊಂದು ಹಕ್ಕುಗಳು ನಾಗರಿಕ ಸ್ವಾತಂತ್ರ್ಯ ಎನಿಸಿಕೊಂಡಿರುವಂಥದ್ದು ನಾವು ನೋಡ್ತೀವಿ. The civil liberty is enjoyed by the individual in form of rights, right to life, freedom of actions and movements, right to property, equality before law, freedom of speech and expression in etc. ಹಾಗಿದ್ರೆ ಈ ಒಂದು ನಾಗರಿಕ ಸ್ವಾತಂತ್ರ್ಯಕ್ಕೆ ಉದಾಹರಣೆ ನಾವು ಯಾವುದಂತ ತಗೊಂಡ್ರೆ ಏನಾಗಿರುವಂಥದ್ದು, ಪ್ರತಿಯೊಬ್ಬ
ವ್ಯಕ್ತಿಯು ಸಹ ಏನನ್ನ ತಮಗೆ ಜೀವಿಸುವಂತ ಹಕ್ಕುಗಳಿರ್ಬೋದು, ಸಂಚರಿಸುವಂತ ಹಕ್ಕುಗಳಿರ್ಬೋದು, ವಾಕ್ ಸ್ವಾತಂತ್ರ್ಯ ಅಂದ್ರೆ ಮಾತನಾಡುವಂತ ಸ್ವಾತಂತ್ರ್ಯ ಇರ್ಬೋದು, ಶಿಕ್ಷಣವನ್ನ ಪಡೆದುಕೊಳ್ಳುವಂತ ಸ್ವಾತಂತ್ರ್ಯ ಇರ್ಬೋದು, ಈ ಎಲ್ಲವೂ ಸಹ ನಾಗರಿಕರ ಹಕ್ಕುಗಳು ಷರತ್ತುಬದ್ಧ ಮೂಲಕವಾಗಿಯೇ ಕೆಲವೊಮ್ಮೆ ವಿದೇಶಿಯರಿಗೂ ಸಹ ನೀಡುವಂಥದ್ದನ್ನ ನಾವು ನೋಡ್ಬೋದು. ಎಲ್ಲ ರೈಟ್ಸ್ಗಳು ಸಹ ನಾಗರಿಕರಿಗಿದೆ. ನಾಗರಿಕರು ಅಂದ್ರೆ ಯಾರು? ನಾವು. ಒಂದು ದೇಶದಲ್ಲಿ ಇರುವಂಥ ಪ್ರಜೆಗಳು ಏನಿರ್ತಾರೆ ಅವರಿಗೆ ನಾಗರಿಕರು ಅಂತ ಕರಿತೀವಿ. ಆ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಸಹ ಸ್ಟೇಟ್ ಏನು ರೈಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಹಕ್ಕುಗಳನ್ನ ಏನು ಕೊಡುತ್ತೆ, ಅದೆಲ್ಲವೂ ಸಹಿತವಾಗಿ ಏನಾಗಿರುತ್ತೆ? ನಾಗರಿಕ ಸ್ವಾತಂತ್ರ್ಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಪೊಲಿಟಿಕಲ್ ಲಿಬರ್ಟಿ. ಪೊಲಿಟಿಕಲ್ ಲಿಬರ್ಟಿ, ರಾಜಕೀಯ ಸ್ವಾತಂತ್ರ್ಯ. ದಿ ಪೊಲಿಟಿಕಲ್ ಲಿಬರ್ಟಿ is available only to citizen of state. An individual enjoy this his capacity as a citizen. As a member of state, he has the right to elect and control the government. ರಾಜಕೀಯ ಸ್ವಾತಂತ್ರ್ಯವು ಪ್ರಜಾಪ್ರಭುತ್ವ ಸರ್ಕಾರದ ಆಧಾರವಾಗಿರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಸಹ ರಾಜ್ಯದ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಮತ್ತೆ ಆಡಳಿತ ವ್ಯವಹಾರಗಳಲ್ಲಿ ಭಾಗವಹಿಸುವಂಥ ಸ್ವಾತಂತ್ರ್ಯವೇ ರಾಜಕೀಯ ಸ್ವಾತಂತ್ರ್ಯವಾಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ರಾಜಕೀಯದಲ್ಲಿ ದಿ ಇಂಡಿಯಾ ಇಸ್ ಅಡಾಪ್ಟೆಡ್ ಇನ್ ಡೆಮೊಕ್ರೆಟಿಕ್ ಗವರ್ನಮೆಂಟ್. ಪ್ರಜಾಪ್ರಭುತ್ವ ಸರ್ಕಾರವನ್ನ ಭಾರತ ಎನ್ನುವಂಥದ್ದು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬ ಪ್ರಜೆಗೂ ಸಹ ರಾಜಕೀಯದಲ್ಲಿ ಭಾಗವಹಿಸುವಂತ ಅಧಿಕಾರ ಏನಿದೆ ಅದನ್ನೇ ನಾವು ರಾಜಕೀಯ ಸ್ವಾತಂತ್ರ್ಯ ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ದಿಸ್ ಲಿಬರ್ಟಿ ಈಸ್ ಅವೈಲೇಬಲ್ ಓನ್ಲಿ ಇನ್ ಡೆಮೊಕ್ರೆಟಿಕ್ ಸ್ಟೇಟ್ where citizens participate in political activities. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ರಾಜಕೀಯದಲ್ಲಿ ಭಾಗವಹಿಸುವಂಥದ್ದು, ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಭಾಗವಹಿಸುವುದು. ದಿಸ್ ಈಸ್ ಡೌನ್ ಥ್ರೂ ದಿ ಯೂನಿವರ್ಸಲ್ ಫ್ರಾಂಚೈಸ್ ವೇರ್ ಆಲ್ ಸಿಟಿಜನ್ ಎಲೆಕ್ಟ್ their representative to form the government they choose. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕವಾಗಿ ಪ್ರತಿಯೊಬ್ಬ 18 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿಗೆ ಯಾವ ರೈಟ್ಸ್ ಇದೆ? ಒಮ್ಮೆ ಯೋಚನೆ ಮಾಡಿ. ನಿಮಗೆ 18 ವರ್ಷ ಇನ್ನೂ ಕೆಲವರಿಗೆ ತುಂಬಿಲ್ಲ ಅಲ್ವಾ? ಸೊ ಹಾಗಾಗಿ 18 ವರ್ಷ ಆದಂಥವರು ಯಾವ ರೈಟ್ಸ್ ಇದೆ? ಅವ್ರಿಗೇನು ರೈಟ್ಸ್ ಇದೆ? ನಿಮ್ಮ ಅಪ್ಪ ಅಮ್ಮ ಅಥವಾ ಅಣ್ಣ ಅಕ್ಕ ಇರಬಹುದು. ಏನು ಮಾಡ್ತಾರವರು? 18 ವರ್ಷ ಆದಂಥವರು ವೋಟರ್ ID ಎಲೆಕ್ಷನ್ ಕಾರ್ಡನ್ನು ಮಾಡಿಸ್ಕೊಳ್ತಾರಲ್ವಾ? ಎಲೆಕ್ಷನ್ ಕಾರ್ಡನ್ನು ಮಾಡಿಸ್ಕೊಬಿಟ್ಟು ಅವರಿಗೆ ಏನು ರೈಟ್ಸ್ ಕೊಟ್ಟಿರುತ್ತೆ ಸ್ಟೇಟ್ ಎನ್ನುವಂಥದ್ದು? ರೈಟ್ ಟು ವೋಟ್. ಏನು ಹಾಕಬಹುದು? 18 ವರ್ಷ ಮೇಲ್ಪಟ್ಟಂಥವರು ಮತದಾನದಲ್ಲಿ ಭಾಗವಹಿಸಬಹುದು. ಮತದಾನದಲ್ಲಿ ಭಾಗವಹಿಸಿಬಿಟ್ಟು ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯ ಇರುತ್ತೆ. ರೈಟ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್, ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅಧಿಕಾರ ಇರುತ್ತೆ. ಒಂದು ಏಜ್ ಲಿಮಿಟು ಸಹ ಇರುತ್ತೆ. ಏಜ್ ಒಂದು ಲಿಮಿಟೇಷನ್ ಆಧಾರದ ಮೇಲೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು. 18 ವರ್ಷ ಅಲ್ಲ, ಗ್ರಾಮ ಪಂಚಾಯತ್ಗೆ 21 ವರ್ಷ, ಅದೇ ರೀತಿಯಾಗಿ ವಿಧಾನಸಭಾ ಇರ್ಬೋದು, ಲೋಕಸಭಾ ಇರ್ಬೋದು 25 ಇಯರ್ಸ್, 25 ವರ್ಷ ವಯಸ್ಸಾಗಬೇಕು. ಎಲ್ಲಿ ನಿಲ್ಬೇಕಾದ್ರೆ ದಿ ಕಂಟೆಸ್ಟ್ ಫಾರ್ ಎಲೆಕ್ಷನ್, ಚುನಾವಣೆಗೆ ನಿಲ್ಲಬೇಕು ಅಂತಂದ್ರೆ. ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ರೈಟ್ ಟು ಕ್ರಿಟಿಸೈಸ್ ದಿ ಗವರ್ನಮೆಂಟ್ ಅಂಡ್ ರೈಟ್ ಟು ಪಿಟಿಷನ್. ನೋಡಿ ಎಷ್ಟೆಲ್ಲ ರೈಟ್ಸ್ಗಳು ಇದೆ ಅಲ್ವಾ ರಾಜಕೀಯದಲ್ಲಿ. ಏನು ಮಾಡಬಹುದು? ಮತದಾನ ಹಾಕಬಹುದು. ಅಂದ್ರೆ ಸರ್ಕಾರದಲ್ಲಿ ನಾವು ಸಹ ಪಾಲುದಾರರು, ಸ್ವಾತಂತ್ರ್ಯ ಇರುತ್ತೆ. ಅದೇ ರೀತಿಯಾಗಿ ಚುನಾವಣೆಗೆ ಸ್ಪರ್ಧಿಸಬಹುದು. ಅದೇ ರೀತಿಯಾಗಿ ನಾವು ರಚನೆ ಮಾಡಿದಂತ ಅಥವಾ ಮತ ಹಾಕಿ ಗೆಲ್ಲಿಸಿದಂತ ಒಂದು ಸರ್ಕಾರ ತಪ್ಪು ಮಾಡಿದವಾಗ ದಿ ಕ್ರಿಟಿಸೈಸ್ಡ್, ಅದನ್ನ ನಾವೇನು ಮಾಡಬಹುದು? ಟೀಕೆಯನ್ನ ಮಾಡುವಂತ ಸ್ವಾತಂತ್ರ್ಯವೂ ಸಹ ನಮಗೆ ಇರುವಂತದ್ದನ್ನು ನಾವು ನೋಡ್ತೀವಿ. ಇದನ್ನೇ ರಾಜಕೀಯ ಸ್ವಾತಂತ್ರ್ಯ ಅಂತ ಕರಿತೀವಿ. ನೆಕ್ಸ್ಟ್
ಫೋರ್ತ್ ಒನ್ ಎಕನಾಮಿಕ್ ಲಿಬರ್ಟಿ, ಆರ್ಥಿಕ ಸ್ವಾತಂತ್ರ್ಯ. Then economic liberty means is a security and opportunity to find the exercising one's daily bread. As an individual should be free from constant fear of the unemployment, underemployment, etc. ಅಂದರೆ ಆರ್ಥಿಕ ಸ್ವಾತಂತ್ರ್ಯ ಅಂದ ತಕ್ಷಣ ನೆನ್ಪು ಮಾಡ್ಕೊಳ್ಳಿ ನೀವು, ಯಾವ ರೀತಿಯಾಗಿ ನಮಗೆ ಆರ್ಥಿಕತೆಯಲ್ಲಿ ಸ್ವಾತಂತ್ರ್ಯ ಎನ್ನುವಂಥದ್ದು ಸಿಗಬೇಕಾಗುತ್ತೆ. ಆರ್ಥಿಕ ಸ್ವಾತಂತ್ರ್ಯ ಅಂತಂದ್ರೆ, ಆರ್ಥಿಕ ಸ್ವಾತಂತ್ರ್ಯದ ಅಂದ್ರೆ ಎಕನಾಮಿಕ್ ಒಂದು ವೇನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಸಮಾಜದಲ್ಲಿ ಪ್ರತಿಯೊಬ್ಬರೂ ತಮಗೆ ಬೇಕಾದಷ್ಟು ಆಹಾರವನ್ನ ಒದಗಿಸಿಕೊಳ್ಳುವ ಭರವಸೆ ಮತ್ತು ಅವಕಾಶ ನೀಡುವಂಥದ್ದನ್ನೇ ಆರ್ಥಿಕ ಸ್ವಾತಂತ್ರ್ಯ ಅಂತ ನಾವು ಕರಿತೀವಿ. ಒಂದೊತ್ತಿನ ಊಟ ಅಂತ ಕರಿತೀವಲ್ವಾ, ಹೊಟ್ಟೆ ತುಂಬ ಊಟ ಅಂತ ಹೇಳ್ತೀವಲ್ವಾ, ಅದಕ್ಕೆ ಆ ಒಂದು ದುಡಿಮೆಗೆ ನಮಗೆ ಅವಕಾಶ ಇರಬೇಕು. ಪ್ರತಿಯೊಬ್ಬರಿಗೂ ಸಹ ಒಂದು ದುಡಿಮೆಯನ್ನ ಮಾಡಿ ಅವರ ಆಹಾರವನ್ನ ಅವರೇ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಅವಕಾಶವೇ ಸ್ವಾತಂತ್ರ್ಯವೇ ನಾವಿಲ್ಲಿ ಆರ್ಥಿಕ ಸ್ವಾತಂತ್ರ್ಯ ಅಂತ ಕರೆಯುವಂಥದ್ದು. ಸ್ಟೇಟ್ ಹ್ಯಾಸ್ ಪ್ರೊವೈಡ್ ಟು ಆಲ್ ಸಿಟಿಜನ್ ಅಡಿಕ್ಯೂಟ್ ದಿ ಮೀನ್ಸ್ ಆಫ್ ದಿ ಲೈವ್ಲಿಹುಡ್. ಪ್ರತಿಯೊಬ್ಬರೂ ಸಹ ಪ್ರಜೆಗಳು ಸಹಿತವಾಗಿ ಸ್ವಾತಂತ್ರ್ಯವನ್ನ ಅನುಭವಿಸಿ ಹಸಿವು, ಬಡತನ, ನಿರುದ್ಯೋಗದಿಂದ ಮುಕ್ತವಾಗಬೇಕಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಆರ್ಥಿಕ ಸ್ವಾತಂತ್ರ್ಯವು ಉದ್ಯಮ ಮತ್ತು ಉದ್ಯೋಗಗಳನ್ನ ಪ್ರಜಾಪ್ರಭುತ್ವದಲ್ಲಿ ಸೂಚಿಸುವಂಥದ್ದು ಕಾಣ್ತೀವಿ. ನಮಗೆ ಬೇಕಾದಂಥ ಉದ್ಯೋಗಗಳನ್ನ ವರ್ಕನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಅಥವಾ ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡಬಹುದು. ನೋಡಿ, ಒಮ್ಮೆ ಒಂದು ಎಜುಕೇಶನ್ ಫೀಲ್ಡಲ್ಲಿ ನಾವು ಮುಂದೆ ಹೋದ್ವಿ ಅಂತಂದ್ರೆ, ಕೆಲವರು ಲೆಕ್ಚರ್ಸ್ ಆಗ್ತಾರೆ, ಕೆಲವರು IAS ಆಫೀಸರ್ ಆಗ್ತಾರೆ, ಕೆಲವರು ಪೊಲೀಸ್ ಆಗ್ತಾರೆ. ಅಂದ್ರೆ ಬೇರೆ ಬೇರೆ ಫೀಲ್ಡಲ್ಲಿ ಕೆಲವರು ಕೃಷಿಕರಾಗ್ತಾರೆ. ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡ್ಕೊಂಡ್ಬಿಟ್ಟು ಅವರದೇ ಆದಂತ ಒಂದು ಸಂಪಾದನೆಯನ್ನ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇರುತ್ತೆ. ಅದನ್ನೇ ಆರ್ಥಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಸಂಪಾದನೆಯನ್ನ ಏನು ಮಾಡ್ಕೊಳ್ತಾರೆ ಅದು ಕಾನೂನುಬದ್ಧವಾಗಿರಬೇಕು. ಕಾನೂನುಬದ್ಧವಾಗಿ ಅವರಿಗೆ ಬೇಕಾದಂತ ವೃತ್ತಿಯನ್ನ ಮಾಡಿ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂತದ್ದೇ ಆರ್ಥಿಕ ಸ್ವಾತಂತ್ರ್ಯ ಆಗಿರುತ್ತೆ. ರೈಟ್ ಟು ವರ್ಕ್, ನಮಗೆ ಬೇಕಾದಂತ ಉದ್ಯೋಗವನ್ನು ನಾವು ಪಡ್ಕೋಬಹುದು. ರೈಟ್ ಟು ಅಡಿಕ್ಯೂಟ್ ವೇಜಸ್, ಸಂಪಾದನೆ ಮಾಡಿದಂಥಕ್ಕೆ ನಾವು ಆ ಒಂದು ಸಮನಾದಂಥ ಕೂಲಿಯನ್ನ ಪಡೆದುಕೊಳ್ಳಿಕ್ಕೆ ಅಧಿಕಾರ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ರೈಟ್ ಟು ಕಾಂಟ್ರಾಕ್ಟ್, ವ್ಯಾಪಾರದಲ್ಲಿ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಹ ಹಕ್ಕು ಸಹ ಇರುತ್ತೆ. ರೈಟ್ ಟು ರೆಸ್ಟ್, ಕೂಲಿಕಾರರಿರ್ಬೋದು ಅಥವಾ ಉದ್ಯೋಗಿಗಳಿಗಿರ್ಬೋದು ಇಂತಿಷ್ಟು ಸಮಯ ಕೆಲಸ ಮಾಡಬೇಕು, ಇಂತಿಷ್ಟು ಸಮಯ ರೆಸ್ಟ್ ಕೊಡಬೇಕು, ಅವರಿಗೆ ವಿಶ್ರಾಂತಿಯನ್ನ ಕೊಡಬೇಕು ಅಂತ ಇರುತ್ತೆ. ಅದನ್ನು ಸಹ ಮಾಡಲಿಕ್ಕೆ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಆಸ್ತಿ ಹಕ್ಕಿರ್ಬೋದು, ಒಪ್ಪಂದದ ಹಕ್ಕಿರ್ಬೋದು, ವಿರಾಮದ ಹಕ್ಕಿರ್ಬೋದು, ವಿಶ್ರಾಂತಿ ಹಕ್ಕಿರ್ಬೋದು, ಇದೆಲ್ಲವೂ ಸಹಿತವಾಗಿ ಆರ್ಥಿಕ ಹಕ್ಕಿನಲ್ಲಿ ಬರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಕಾನೂನುಬದ್ಧವಾಗಿ ನಮಗೆ ಬೇಕಾದಂತ ಉದ್ಯೋಗಗಳನ್ನ ಪಡ್ಕೊಂಡ್ಬಿಟ್ಟು ಹಣವನ್ನ ಗಳಿಸಲಿಕ್ಕೆ ಅವಕಾಶ ಇರುವಂತದ್ದನ್ನೇ ಆರ್ಥಿಕ ಸ್ವಾತಂತ್ರ್ಯ ಅಂತ ಕರಿತೀವಿ. ಲಾಸ್ಟ್ ಒನ್, ನ್ಯಾಷನಲ್ ಲಿಬರ್ಟಿ, ರಾಷ್ಟ್ರೀಯ ಸ್ವಾತಂತ್ರ್ಯ. A national liberty means the politically independence of state. All other kinds of liberties depend on the national liberty. If a country is under the control of some foreign power, it cannot grant other liberty to its people. ನೋಡಿ, ರಾಷ್ಟ್ರೀಯ ಸ್ವಾತಂತ್ರ್ಯ ಅಂತಂದ್ರೆ ಒಂದು ರಾಷ್ಟ್ರವು ಯಾವುದೇ ಹೊರಗಿನ ಹಸ್ತಕ್ಷೇಪವಿಲ್ಲದೆ ಆಂತರಿಕವಾಗಿ ಸರಿಯೆನಿಸಿದ ಆಡಳಿತವನ್ನ ಹೊಂದುವಂಥದ್ದಾಗಿದೆ. ಅಂದ್ರೆ ಒಂದು ರಾಷ್ಟ್ರ ಎನ್ನುವಂಥದ್ದು ಮತ್ತೊಂದು ರಾಷ್ಟ್ರದ ಕಂಟ್ರೋಲ್ ಅಲ್ಲಿ, ನಿಯಂತ್ರಣದಲ್ಲಿ ಇದ್ರೆ ಅದು ಆ ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಬಿಫೋರ್ 1947, the people of India did not enjoy political liberty, but only after the amendment of the national independence, people are truly enjoying other liberties. To the national liberty is the foundations of civil liberty, political liberty and economic liberty. ನೋಡಿ, 1947ಕ್ಕಿಂತ ಮುಂಚೆ ಭಾರತಕ್ಕೆ ರಾಷ್ಟ್ರೀಯ ಸ್ವಾತಂತ್ರ್ಯ ಎನ್ನುವಂಥದ್ದು ಇದ್ದಿರಲಿಲ್ಲ.
ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಎನ್ನುವಂಥದ್ದು ಬಂತೋ ಅದರ ನಂತರ ಈ ಒಂದು ಜನರಿಗೆ ಏನ್ ಬಂದಿರುವಂಥದ್ದು, ಆರ್ಥಿಕ ಸ್ವಾತಂತ್ರ್ಯ ಇರ್ಬೋದು, ರಾಜಕೀಯ ಸ್ವಾತಂತ್ರ್ಯ ಇರ್ಬೋದು, ನಾಗರಿಕ ಸ್ವಾತಂತ್ರ್ಯ ಇರ್ಬೋದು, ಈ ಎಲ್ಲ ಸ್ವಾತಂತ್ರ್ಯ ಎನ್ನುವಂಥದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಜನರಿಗೆ ಬಂದಿರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಈ ನ್ಯಾಷನಲ್ ಲಿಬರ್ಟಿ ಅಥವಾ ರಾಷ್ಟ್ರೀಯ ಸ್ವಾತಂತ್ರ್ಯ ಎನ್ನುವಂಥದ್ದು ಏನಿದೆ ಅದು ಉಳಿದಂಥ ಎಲ್ಲ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಯೊಂದು ದೇಶವು ಮುಕ್ತವಾಗಿರುವಂಥದ್ದು ಅಥವಾ ವಿದೇಶಿಯರ ನಿಯಂತ್ರಣಕ್ಕೆ ಒಳಗಾಗದೆ ಸ್ವತಂತ್ರವಾಗಿದ್ದರೆ ಅಂತಹ ರಾಷ್ಟ್ರಕ್ಕೆ ಏನಿರುತ್ತೆ, ರಾಷ್ಟ್ರೀಯ ಸ್ವಾತಂತ್ರ್ಯ ಎನ್ನುವಂಥದ್ದು ಇರುತ್ತೆ. ಅಲ್ಲಿಯ ಪ್ರಜೆಗಳಿಗೂ ಸಹ ಉಳಿದಂಥ ಎಲ್ಲ ಸ್ವಾತಂತ್ರ್ಯ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಕೈಂಡ್ಸ್ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ವಿಧಗಳು. ನೆಕ್ಸ್ಟ್ ಅವರಲ್ಲಿ ನಾವು ಇಕ್ವಾಲಿಟಿ, ಸಮಾನತೆಯ ಕುರಿತಾಗಿ ತಿಳಿಯೋಣ.